ನನ್ನ 3 ಜನ ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು, ಆನಂದ ಬೈದನ ಮನೆ ಹಾಗೂ ಮಾರುತೇಶ್. ಪ್ರಶಾಂತ್, ಇವತ್ತಲ್ಲ ನಾಳೆ ಈ ಹಂತಕ್ಕೆ ಬರಲೇಬೇಕಾಗಿತ್ತಲ್ಲ ಕೇಸು. ನಾಗೇಂದ್ರ ರಾಜೀನಾಮೆಗೆ ದಿನದಿಂದ ದಿನಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ, ಒಂದು ಪೊಲಿಟಿಕಲ್ ಪ್ರೆಷರು, ಲೀಗಲ್ ಪ್ರೆಷರ್ ಕೂಡ ಆಗುತ್ತೆ. ಇದು ನಿರೀಕ್ಷಿತ ಆಗಿತ್ತು. ಅಜಿತ್, ನನಗನ್ಸುತ್ತೆ ಮುಖ್ಯ ಕಾರಣ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಅಭಿಪ್ರಾಯ ಬದಲಾವಣೆಗೆ ಮುಖ್ಯ ಕಾರಣ ದಿನದಿಂದ ದಿನಕ್ಕೆ ಬಿ ಜೆ ಪಿ ಈ ಪ್ರೊಟೆಸ್ಟನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ. ಆ ಕಾರಣದಿಂದ ಸರ್ಕಾರಕ್ಕೆ ಆಗ್ತಕ್ಕಂಥ ಒಂದು ಮುಜುಗರ ಮತ್ತು ಹೆಡ್ಲೈನ್ ಮ್ಯಾನೇಜ್ಮೆಂಟ್ನಲ್ಲಿ ಎಲ್ಲೋ ಸರ್ಕಾರ ಹಿಂದೆ ಬೀಳ್ತಾ ಇದೆ, ಬಿ ಜೆ ಪಿಯವರು ಆ ಹೆಡ್ಲೈನ್ ಗ್ರ್ಯಾಬ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ರಾಜೀನಾಮೆ ತೆಗೆದುಕೊಳ್ಳುವ ಮೂಡ್ನಲ್ಲಿ ಬಂದಿರೋದಕ್ಕೆ ಪ್ರಮುಖ ಕಾರಣ ಅಂತ ನನಗನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವ್ರ ಬಳಿ ಹೆಚ್ಚು ಸಮಯ ಇಲ್ಲ, 2 ವರ್ಷ ಇದೆ, ಚುನಾವಣೆಗೆ 2 ವರ್ಷ ಇದೆ. ಹೌದು. ಆ ಸಂದರ್ಭದಲ್ಲಿ ಕಳೆದ 10-12 ದಿನಗಳಿಂದ ನಾಗೇಂದ್ರ ಪೂರ್ತಿ ಹೆಡ್ಲೈನನ್ನು, ಮೀಡಿಯಾ ಪೇಜ್ಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ಟಿ ವಿ ಹೆಡ್ಲೈನ್ಗಳನ್ನು ಆವರಿಸ್ಕೊಂಡಿದ್ದಾರೆ. ಸರ್ಕಾರ ನೋಡಿ, ಮೊದಲೊಂದು 15-20 ದಿನ ಬಿಡದಿ ಆವರಿಸ್ಕೊಳ್ತು. ಹೌದು. ಈಗ ಡಿ ಕೆ ಶಿವಕುಮಾರ್ ಅವರು ಜೂನ್ 3ಕ್ಕೆ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಹೆಚ್ಚು ಬಿಡದಿ ಆವರಿಸ್ಕೊಳ್ತು, ಜೆನ್ಜಿ ಪ್ರೊಟೆಸ್ಟ್ ಆವರಿಸ್ಕೊಳ್ತು, ಈಗ ನಾಗೇಂದ್ರ ಆವರಿಸ್ಕೊಳ್ತಿದ್ದಾರೆ. ಎಸ್. ಸರ್ಕಾರ ಏನು ಮಾಡ್ತಿದೆ ಅಂತಕ್ಕಂಥದ್ದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ನರೇಟಿವ್ ಸೆಟ್ ಆಗ್ತಾ ಇಲ್ಲ. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಏನು ರಾಯಚೂರಿನಿಂದ ನಾವು ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು, ಅದು ಕೂಡ ಒಂದು 10-15 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಬಿಡುತ್ತೆ. ಜೊತೆಗೆ ಈ ಕಡೆ ರಾಜ್ಯಪಾಲರು ಕ್ಯಾಬಿನೆಟ್ಗೆ ಪತ್ರವನ್ನು ಬರೆದಿದ್ದಾರೆ ಸರ್ಕಾರಕ್ಕೆ, ಅಭಿಪ್ರಾಯವನ್ನು ಹೇಳಿ ಅವರು 2-3 ಕ್ಲಬ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಒಂದು ನಾಗೇಂದ್ರ, ಜನಾರ್ದನ್ ರೆಡ್ಡಿ ಪ್ರಕರಣ, ರೇಣುಕಾಚಾರ್ಯ ಮೇಲೆ, ಬಟ್ 2-3 ಪ್ರಕರಣಗಳನ್ನು ಕ್ಲಬ್ ಮಾಡಿ ಕಳಿಸಿದ್ದಾರೆ. ಈಗ ನಾಗೇಂದ್ರರ ವಿಚಾರದಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿ ಬಂದರೂ ಕೂಡ ಒಂದು ಅವರನ್ನು ಹೊರಗಿಟ್ಟು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನಾಗೇಂದ್ರ ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡು ಆ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಕರೆಕ್ಟ್. ಹೀಗಿರುವಾಗ ನಾಳೆ ಅವರು ಈಗ ಏನೇ ತೀರ್ಮಾನವನ್ನು ತೆಗೆದುಕೊಂಡ್ರು, ಈಗ ನೀವು ಕೊಡಬೇಡಿ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಾಗೇಂದ್ರ ಇಸ್ ಅ ಪಾರ್ಟ್ ಆಫ್ ಕ್ಯಾಬಿನೆಟ್, ಆ ತೀರ್ಮಾನವನ್ನು ಹೆಂಗೆ ತೆಗೆದುಕೊಳ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಈ ಎಲ್ಲ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಆಫ್ಟರ್ ಥಾಟ್ನಲ್ಲಿ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ ಅನ್ನೋದು ದಿಲ್ಲಿ ಮೂಲಗಳು ಕೂಡ ಹೇಳ್ತಾ ಇವೆ, ಸಿ ಎಂ ಆಪ್ತ ಮೂಲಗಳು ಕೂಡ ಹೇಳ್ತಾ ಇವೆ. ನಾಗೇಂದ್ರ ರಾಜೀನಾಮೆ ಇಟ್ಸ್ ಓನ್ಲಿ ಎ ಕ್ಷಣಗಣನೆ. ಎಸ್. ಇದರಲ್ಲಿ ಇನ್ನೊಂದು ಕಾರಣವೂ ಕೂಡ ಇದೆ ಅಂತ ಅನ್ಸುತ್ತೆ ಅಜಿತ್, ಸೂಕ್ಷ್ಮವಾಗಿ ಗಮನಿಸಿದಾಗ. ನಾಗೇಂದ್ರರನ್ನು ಮತ್ತೆ ಮಂತ್ರಿ ಮಾಡದೆ ದೂರ ಇಟ್ಟಿದ್ರೆ ಓಕೆ, ನಾಗೇಂದ್ರ ಮುನಿಸ್ಕೊಳ್ತಾ ಇದ್ರು. ಎಸ್ ಟಿ ಸಮುದಾಯದ 15 ಸೀಟ್ಗಳಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ ಕಳೆದ ಬಾರಿ. ಹೆಚ್ಚು ನೋಡಿಲ್ಲ, ರಾಜುಗೌಡ ನಾಯಕ್, ಶಿವನಗೌಡ ನಾಯಕ್, ರಾಮುಲು ಇಂದ ಹಿಡಿದು ನೀವು ಚಿತ್ರದುರ್ಗ ಜಿಲ್ಲೆವರೆಗೆ ಎಲ್ಲರೂ ಸೋತೋಗ್ಬಿಟ್ರು. ಹೌದು. ಮೊಳಕಾಲ್ಮೂರು ಎಲ್ಲವೂ ಸೋತೋದ್ರಲ್ಲ. ಆ ಕಾರಣದಿಂದ ಎಸ್ ಟಿ ಸಮುದಾಯದ ಮತಗಳ ಏನು ದಂಡಿಯಾಗಿ ಕಾಂಗ್ರೆಸ್ಸಿಗೆ ಬಂದಿದ್ವು, ನಾಗೇಂದ್ರರನ್ನು ಮಂತ್ರಿ ಮಾಡದೇ ಇದ್ದರೆ ಅವರು ಮುನಿಸ್ಕೊಳ್ತಾ ಇದ್ರು. ಜೊತೆಗೆ ಗೊತ್ತಿಲ್ಲ, ಈಗ ಬಿ ಜೆ ಪಿಯವರು ಹೇಳ್ತಾರೆ ನಾಗೇಂದ್ರರನ್ನು ಮಂತ್ರಿ ಮಾಡಿದ್ದೆ ಅವ್ರು ಯಾರ್ದಾದ್ರೂ ಹೆಸರು ಹೇಳಿಬಿಡ್ತಾರಾ ಅಂತ. ಕಾಂಗ್ರೆಸ್ ಹ್ಯಾಸ್ ಟು ಕ್ಲಾರಿಫೈ ಅಬೌಟ್ ದಿಸ್. ಹೌದು. ಯಾಕಂದರೆ ದುಡ್ಡು ಎಲ್ಲೋ ಹೋಯ್ತು ಅನ್ನೋದ್ರ ಬಗ್ಗೆ, ಅವ್ರು ಯಾರ್ದಾದ್ರೂ ಹೆಸರು ಹೇಳ್ತಾರಾ ಅನ್ನೋದರ ಬಗ್ಗೆ ಬಿ ಜೆ ಪಿ ಆರೋಪ ಮಾಡ್ತಾ ಇತ್ತು. ಹೀಗಿರುವಾಗ ಏನೇ ಮಾಡಿದರೂ ಮುಜುಗರ ಆಗ್ತಾ ಇದೆ, ಮತ್ತು ಏನೇ ಮಾಡಿದರೂ ಕೂಡ ಬಿ ಜೆ ಪಿ 2 ಹೆಜ್ಜೆ ಮುಂದಿಡ್ತಾ ಇದೆ ನಾಗೇಂದ್ರರ ರಾಜೀನಾಮೆಗೆ ಸಂಬಂಧಪಟ್ಟಂತೆ, ಬಿಟ್ಟರೆ ಬಿ ಜೆ ಪಿ ಹಿಂದೆ ಬರ್ತಾ ಇಲ್ಲ. ನೀವು ಬಿಡದಿ ವಿಷಯ ಬಂದಿದ್ದರೆ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಅಗ್ರೆಸಿವ್ ಇದ್ದಾರೆ. ಅವ್ರಿಗೂ ಮಾತಾಡಲಿಕ್ಕೂ 100 ವಿಷಯಗಳಿವೆ. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಮಾತಾಡ್ಲಿಕ್ಕೆ 100 ವಿಷಯಗಳಿವೆ. ಹೌದು. ನಾಗೇಂದ್ರ ವಿಷಯದಲ್ಲಿ ಹಾಗಿಲ್ಲ. ನಾಗೇಂದ್ರ ವಿಷಯದಲ್ಲಿಲ್ಲ, ನಾವು ನಾಗೇಂದ್ರರನ್ನ ಸಮರ್ಥಿಸ್ಕೊಂಡ್ಬಿಡ್ತೀವಿ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಬಹಳ ಕಡಿಮೆ ಇದ್ದಾವೆ. ಹೀಗಾಗಿ ನನಗನ್ಸುತ್ತೆ ಅಂತಿಮವಾಗಿ ಸೆಷನ್ ಆಯಿತು, ಸೆಷನ್ ಆದಮೇಲೆ ಪಾದಯಾತ್ರೆಯನ್ನು ಘೋಷಣೆ ಮಾಡಿದರು. ಪಾದಯಾತ್ರೆಯ ನಂತರ ಈಗ ರಾಜ್ಯಪಾಲರು ಕ್ಯಾಬಿನೆಟ್ಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಆ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಾಗೇಂದ್ರರ ರಾಜೀನಾಮೆಯನ್ನು ಪಡೆಯುವುದು ಸೂಕ್ತ. ಇಲ್ಲವಾದಲ್ಲಿ ಈ ವಿಷಯ, ಈಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಿ ಬಿ ಐಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ತಿಳ್ಕೊಳ್ಳೋಣ. ಓಕೆ, 1 ತಿಂಗಳ ಕಾಲ ಆದರೂ ಸಿ ಬಿ ಐ ಹೆಡ್ಲೈನ್ ಇರುತ್ತೆ ಪೇಪರ್ನಲ್ಲಿ. ಹೌದು. ಪಾದಯಾತ್ರೆ ಹೆಡ್ಲೈನ್ ಇರುತ್ತೆ. ಡಿ ಕೆ ಶಿವಕುಮಾರ್ ಮೊದಲ ದಿನ ಹೇಳಿದರು, ಇಲ್ಲ ಏನಾದರೂ ಭ್ರಷ್ಟಾಚಾರ ನಡೆದ್ರೆ ನಂಗೆ ಫೋನ್ ಮಾಡಿ ಅಂತ.
ಅದನ್ನೇ ಸುನಿಲ್ ಕುಮಾರ್ ಸೆಷನ್ನಲ್ಲೂ ಕೂಡ ಕೇಳಿದ್ರಲ್ವ, ಫೋನ್ ಮಾಡಿ ಅಂತ ಹೇಳಿದ್ರಿ, ನಾವು ಸದನದಲ್ಲಿ ಬಂದು ಹೇಳ್ತಿದ್ದೀವಿ ನೀವೇನೂ ಮಾಡ್ತಾ ಇಲ್ಲ ಅಂತ. ಹೀಗಾಗಿ ನನಗನ್ಸುತ್ತೆ ನರೇಟಿವ್ ಸೆಟ್ ಬಿ ಜೆ ಪಿ ಏನು ಮಾಡ್ತಿದೆ, ಬಿಕಾಸ್ ಸಂಪುಟ ಪುನಾರಚನೆ ರಾಮಲಿಂಗಾರೆಡ್ಡಿ ವಿಷಯ ವೇರ್ ಪೊಲಿಟಿಕಲ್ ಅಜಿತ್. ಕರೆಕ್ಟ್. ಅಲ್ಲಿ ಏನೇ ಆದರೂ ಕೂಡ, ಅಂದರೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಇಷ್ಟು ಗಲಾಟೆ ಆಗೋದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ನಾಗೇಂದ್ರ ವಿಚಾರ ಹೆಚ್ಚೆಚ್ಚು ಪ್ರಚಾರವನ್ನು ಪಡೆದುಕೊಳ್ತಾ ಇದೆ, ಅದೊಂದು ರೀತಿ ಡ್ರ್ಯಾಗ್ ಆಗ್ತಾ ಇದೆ. ಅದನ್ನು ತಪ್ಪಿಸುವುದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾಗೇಂದ್ರರನ್ನು ಕೂಡ ಮನವೊಲಿಸಿ ರಾಜೀನಾಮೆಯನ್ನು ತೆಗೆದುಕೊಂಡು, ಅದರಲ್ಲಿ ಎರಡು ಇದೆ, ಇನ್ನೊಂದು ಪೊಲಿಟಿಕಲ್ ಕಾರಣ ಕೂಡ ಇದೆ. ನಾಗೇಂದ್ರ ರಾಜೀನಾಮೆ ಕೊಡದೆ ಹೋದರೆ ನೀವು ಸಿದ್ದರಾಮಯ್ಯನವ್ರನ್ನ ಸುಮ್ಮನೆ ಮಾಡೋಕ್ಕಾಗಲ್ಲ. ನಿನ್ನೆ ಅವರು ಭಾಷಣದಲ್ಲಿ ಏನೇನು ಹೇಳಿದರು ಅನ್ನೋದು ಈಗ ರಾಜ್ಯ ನೋಡಿದೆ. ಹೌದು ಹೌದು, ಎಸ್. ಹೀಗಾಗಿ ಬಸವರಾಜ್ ಶಿವಣ್ಣವರವರನ್ನು ತೆಗೆದುಕೊಳ್ಬೇಕು, ಒಬ್ಬ ಮಹಿಳಾ ಮಂತ್ರಿಯನ್ನು ಮಾಡಬೇಕಾದ್ರೆ ನಾಗೇಂದ್ರರ ರಾಜೀನಾಮೆಯನ್ನು ತೆಗೆದುಕೊಂಡು ತುಕಾರಾಮ್ ಪತ್ನಿಗೆ ಮಂತ್ರಿ ಮಾಡಿ ಅಲ್ಲಿ ಬಸವರಾಜ್ ಶಿವಣ್ಣವರವ್ರನ್ನ ಮಂತ್ರಿ ಮಾಡಿದರೆ ತಾತ್ಕಾಲಿಕವಾಗಿ ಸಿದ್ದರಾಮಯ್ಯನವರು ಸುಮ್ಮನಾಗ್ತಾರೆ, ಪ್ರತಿಪಕ್ಷಗಳು ಸುಮ್ಮನಾಗ್ತವೆ. ಆಗ ತಾನು ಒಂದಿಷ್ಟು ಏನು ಮಾಡ್ತಿದ್ದೀನಿ ಅಂತಕ್ಕಂಥದ್ದರ ಬಗ್ಗೆ. ಈಗ ನೋಡಿ, ಶಾಸಕರ ಸಭೆ, ನಾಗೇಂದ್ರ ಎಕ್ಲಿಪ್ಸಿಂಗ್ ಎವ್ರಿಥಿಂಗ್. ಕರೆಕ್ಟ್. ಈಗ ನೀವು ಈ ಸುರಂಗ ಮಾರ್ಗ, ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಆಪರೇಷನ್ ಫುಟ್ಪಾತ್ನಿಂದ ಹಿಡಿದು ಬೆಂಗಳೂರಿನ ಒಟ್ಟಾರೆ ಸೌಂದರ್ಯೀಕರಣದ ದೃಷ್ಟಿಯಿಂದ ವಾರಗಳ ಕಾಲ ಹೆಡ್ಲೈನ್ಸ್ ಆಗಿದ್ದೆ ಅದಲ್ವಾ? ಹಾಂ, ಏಕಾಏಕಿ ಕಳೆದು ಹೋಗ್ಬಿಟ್ಟು ಎಲ್ಲ ಏಕಾಏಕಿ ಅವು ಕಳೆದು ಹೋದು. ಈಗ ನನಗನ್ಸುತ್ತೆ, ನರೇಂದ್ರ ಮೋದಿ ಯೋಚನೆ ಮಾಡುವ ಶೈಲಿಗೂ, ಅಂದರೆ ನಾನು ಹೆಡ್ಲೈನ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಡಿ ಕೆ ಶಿವಕುಮಾರ್ ಯೋಚನೆ ಮಾಡುವ ರೀತಿಗೂ ಸಾಮ್ಯತೆ ಇದೆ. ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ನರೇಟಿವ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಅಂಬೋಣ. ಆ ಕಾರಣದಿಂದ ನಾಗೇಂದ್ರ ರಾಜೀನಾಮೆ ಪಡೆಯುವುದು ಸೂಕ್ತ ಅನ್ನುವ ಅಭಿಪ್ರಾಯಕ್ಕೆ ಡಿ ಕೆ ಶಿವಕುಮಾರ್ ಬಂದಂತಿದೆ. ಅದನ್ನು ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಂತಿದೆ. ಎಸ್. ಆನಂದ, ನಾನು ಇದೇನೋ ಜಡ್ಜ್ಮೆಂಟಲ್ಲಿ ಎರರ್ ಆಗಿದ್ದು ಅಂದ್ಕೊಂಡೆ. ಮೂರು ಸಲ ದಿಲ್ಲಿಗೆ ಹೋಗಿ ಪಟ್ಟಿ ಫೈನಲ್ ಮಾಡೋದಕ್ಕೆ ಒದ್ದಾಡಿ ನಾಗೇಂದ್ರ ಹೆಸರು ಹಾಕಿಸ್ಕೊಂಡು ಬಂದು ಇಷ್ಟೆಲ್ಲ ಆಗ್ತಿದೆಯಾ, ಇಲ್ಲಿ ಮೊದಲೇ ಆ್ಯಂಟಿಸಿಪೇಟ್ ಮಾಡೋಕ್ಕಾಗ್ತಿರ್ಲಿಲ್ವಾ ಅಂತ ಪ್ರಶಾಂತ್ ಹೇಳ್ತಾರೆ. ಟ್ಯಾಕ್ಟಿಕಲಿನೂ ಮಾಡಿರಬಹುದು ಅಂತ. ನಾಗೇಂದ್ರಿಗೆ ಕೊಟ್ಟಿದ್ವಪ್ಪ, ಏನು ಮಾಡೋಕ್ಕಾಗುತ್ತೆ, ವಿರೋಧ ಪಕ್ಷಗಳು ಎಷ್ಟು ವಿರೋಧ ಮಾಡಿದ್ರು ಅಂತ ಹೇಳ್ದಂಗೂ ಆಯಿತು, ಎಸ್ ಟಿ ಸಮುದಾಯಕ್ಕೆ ಅದನ್ನು ಕಮ್ಯುನಿಕೇಟ್ ಮಾಡ್ದಂಗೂ ಆಯಿತು. ಲೆಕ್ಕಾಚಾರದ ಪ್ರಕಾರನೇ ಎಲ್ಲ ನಡೀತಿದೆಯಾ? ಎಸ್, ಒಂದು ಆ್ಯಂಗಲಲ್ಲಿ ಲೆಕ್ಕಾಚಾರದ ಪ್ರಕಾರನೇ ಎಲ್ಲವೂ ಕೂಡ ನಡೀತಿದೆ ಅಂತಕ್ಕಂಥ ಅಭಿಪ್ರಾಯ ಇದ್ದರೂ ಕೂಡ ಮುಂದೆ ಏನಾಗುತ್ತೆ ಅನ್ನೋ ಬಗ್ಗೆ ಕ್ಲಾರಿಟಿ ರಾಜ್ಯ ನಾಯಕರು ಮತ್ತು ಎ ಎಸ್ ಸಿ ನಾಯಕರಿಗೆ ಇತ್ತು ಅಂತಕ್ಕಂಥದ್ದು ಸ್ಪಷ್ಟ. ಯಾಕೆಂದರೆ ಖುದ್ದು ನಾಗೇಂದ್ರರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎ ಎಸ್ ಸಿ ಸಿಯ ಪಂಡಿತರು ಕೂತು ಚರ್ಚೆ ಮಾಡಿ ಈ ತೀರ್ಮಾನ ತೆಗೆದುಕೊಂಡಿದ್ದು ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಅಂದರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಎ ಎಸ್ ಸಿ ನಾಯಕರು ಕೂಡ ಇತ್ತು, ರಾಜ್ಯ ನಾಯಕರು ಕೂಡ ಇತ್ತು. ಆ ಕಾರಣಕ್ಕಾಗಿ ಮುಂದೆ ಆಗೋದ್ರ ಬಗ್ಗೆ ಒಟ್ಟಾರೆ ಅವಲೋಕನ ಮಾಡಿ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿತ್ತ ಅಂತಕ್ಕಂಥ ಸಹಜವಾದಂಥ ಅನುಮಾನ ಈಗ ಮೂಡ್ತಾ ಇದೆ. ಆದರೆ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದ್ರ ಮೂಲಕ ಬೇರೆ ಬೇರೆ ಆಯಾಮದಲ್ಲಿ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಲಾಭಗಳನ್ನು ಮಾಡ್ತಕ್ಕಂಥ ಲೆಕ್ಕಾಚಾರ ಪಕ್ಷ ಮತ್ತು ಸರ್ಕಾರ ಮಾಡ್ದಂಗಿದೆ. ಈಗ ಅವರ ರಾಜೀನಾಮೆಗೆ ಪೂರಕವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ ಕೆಲಸ ಈಗಾಗಲೇ ಬಹುತೇಕ ಪೂರ್ಣಗೊಂಡಿದೆ. ಅಂದರೆ ಅವರಿಗೆ ರಾಜೀನಾಮೆ ಕೊಡೋಕ್ಕೆ ಮನಸ್ಸಿಲ್ಲದಿದ್ರೂ ಕೂಡ ರಾಜೀನಾಮೆ ಕೊಡುವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇದು ಏಕಾಏಕಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ, ಬದಲಾಗಿ ಬೇರೆ ಬೇರೆ ಕಡೆಯಿಂದಲೂ ಕೂಡ ಒತ್ತಡಗಳು ಜಾಸ್ತಿ ಆದ ಕಾರಣಕ್ಕಾಗಿ ಈ ಒಂದು ಸೆಟಪ್ ಮಾಡ್ತಕ್ಕಂಥ ಒಂದು ಸೆಟ್ ಮಾಡುವಂಥ ಕೆಲಸಗಳಾಗಿದೆ. ಯಾಕೆಂದರೆ ಒಂದು ಕಡೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿರ್ತಕ್ಕಂಥದ್ದು, ಒಂದು ಕಡೆ ಪ್ರತಿಪಕ್ಷವಾಗಿರೋ BJP ಪಾದಯಾತ್ರೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಅವರು ಪಡ್ಕೊಂಡಿರ್ತಕ್ಕಂಥ ಜಾಮೀನು, ಅಂದರೆ 2024 ಅಕ್ಟೋಬರ್ನಲ್ಲಿ ಜಾಮೀನು ಪಡ್ಕೊಂಡಿರ್ತಕ್ಕಂಥ ನಾಗೇಂದ್ರರ ಜಾಮೀನು ರದ್ದಾಗ್ತಕ್ಕಂಥ ಕಾನೂನು ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಬಂಧನದ ಭೀತಿ, ಇವೆಲ್ಲವೂ ಕೂಡ ನಡೀತಾ ಇದೆ ಅಂತಕ್ಕಂಥ ಚರ್ಚೆಗಳು. ಇವೆಲ್ಲದರ ಮಧ್ಯದಲ್ಲೂ ಕೂಡ ರಾಜಕೀಯವಾಗಿ ಅವರನ್ನು ತೆಗೆದುಕೊಳ್ಳಬಾರ್ದಾಗಿತ್ತು ಅನ್ನುವ ರೀತಿಯಲ್ಲಿ ಪಕ್ಷದ ಒಳಗಡೆ ಅಭಿಪ್ರಾಯಗಳು, ಬೇರೆಯವ್ರಿಗೆ ಅವಕಾಶ ಕೊಡುವ ರೀತಿಯಲ್ಲಿ, ಅಂದರೆ ಅವ್ರನ್ನ ಹೊರಗಿಟ್ಟಾಗ ಅನ್ನಪೂರ್ಣಗೆ ಅವಕಾಶ ಕೊಟ್ಟದ್ದೇ ಆದರೆ ಸಹಜವಾಗಿ ಸಿದ್ದರಾಮಯ್ಯವ್ರನ್ನು ಕೂಡ ಸಮಾಧಾನಪಡಿಸುವಂಥ ಒಂದು ಮಾರ್ಗ ಸೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಯೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಅದನ್ನು ದೆಹಲಿ ನಾಯಕರ ಮೂಲಕ ಹೇಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಅವ್ರನ್ನ ಹೋಗಿ ನೇರವಾಗಿ ಭೇಟಿ ಮಾಡಿ ಇಲ್ಲೇ ಎಲ್ಲವನ್ನೂ ಕೂಡ ಅಂತಿಮಪಡಿಸಬಹುದಾಗಿತ್ತ ಅಂತಕ್ಕಂಥ ಚರ್ಚೆಗೆ ಉತ್ತರ ಅಂತಂದರೆ ಇಲ್ಲ, ದೆಹಲಿಯಿಂದಲೇ ಬರಬೇಕು, ದೆಹಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ನಿಗದಿಯಾಗಿದೆ ಅಂತಕ್ಕಂಥದ್ದು ಈಗ CM ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ದೆಹಲಿ ನಾಯಕರ ಕಡೆಯಿಂದ ಬಂದಿರತಕ್ಕಂಥ ಸೂಚನೆಯನ್ನು ಫಾಲೋ ಮಾಡ್ತಿದ್ದೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು
ರಾಜ್ಯ ಜನರಿಗೆ ಎಸ್ ಟಿ ಸಮುದಾಯಕ್ಕೆ ನಾಗೇಂದ್ರ ಅವರಿಗೆ ಮತ್ತು ಅವ್ರ ಬೆಂಬಲಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ದಂಗಿದೆ. ಒಂದು ಸೆಟಪ್ ಅಂದರೆ ರಾಜೀನಾಮೆಗೆ ಪೂರಕವಾಗಿರ್ತಕ್ಕಂಥ ವೇದಿಕೆ ಸೃಷ್ಟಿ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅದು ಜಾರಿ ಇವತ್ತಾಗುತ್ತೋ ಅಥವಾ ನಾಳೆ ಆಗುತ್ತೋ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ ಅಜಿತ್. ಎಸ್ ಮಾರುತೇಶ್, ಸುದ್ದಿ ಬಂತು ನಮ್ಮಲ್ಲಿ, ಮುಖ್ಯಮಂತ್ರಿಗಳಿಗೆ ನಾಗೇಂದ್ರ ಫೋನ್ ಮಾಡಿ ಹೇಳಿದ್ರು ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ ಅಂತ. ಆ ಸುದ್ದಿ ಬಂದ ನಂತರ ನಾಗೇಂದ್ರ ಅವರ ಕಚೇರಿಯಿಂದ ಸ್ಪಷ್ಟೀಕರಣ ಬಂತು, ಅಂಥದ್ದೇನು ನಡೆದಿಲ್ಲ ಅಂತ. ಆ್ಯಕ್ಚುಯಲ್ ಆಗಿದ್ದೇನು? ಅಲ್ಲ, ಈಗ ಒಂದಂತೂ ಸ್ಪಷ್ಟ, ಸಿ ಎಂ ಮನಸ್ಸಿನಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು ಅನ್ನುವಂತಹ ಇಂಗಿತ ಇರೋದು ನಿಜ. ಅದನ್ನ ನಾಗೇಂದ್ರ ಅವರಿಗೆ ದೂರವಾಣಿ ಮೂಲಕ ಅಲ್ಲ, ಅವರನ್ನ ಖುದ್ದು ನೇರವಾಗಿ ಆ ವಿಚಾರವನ್ನು ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಇದೆಲ್ಲೂ ಕೂಡ ಸುದ್ದಿ ಆಗಿರಲಿಲ್ಲ. ನಾಗೇಂದ್ರ ಅವರು ನಿನ್ನೆ ಬಳ್ಳಾರಿಯ ಸಭೆ ಇದ್ದಂಥ ಸಂದರ್ಭದಲ್ಲಿ ಅವರು ಗೈರಾಗಿದ್ರು. ಅದಕ್ಕೆ ಕಾರಣಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ದೂರವಾಣಿ ಕರೆ ಮಾಡಿ ಮಾತನಾಡಿದ್ರು. ಅದು ಯಾಕೆ ಬರಲಿಲ್ಲ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಆಗಿತ್ತು ಅನ್ನುವಂಥದ್ದು. ಆದರೆ ಅದು ಕಮ್ಯುನಿಕೇಟ್ ಆಗಿರುವಂಥದ್ದು ನಾಗೇಂದ್ರ ಅವರೇ ಸ್ವತಃ ರಾಜೀನಾಮೆ ಕೊಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಪಕ್ಷಕ್ಕೆ ಮುಜುಗರ ಆಗಬಾರ್ದು ನನ್ನಿಂದ ಅನ್ನುವ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರು ದೂರವಾಣಿ ಮೂಲಕ ಹೇಳ್ಕೊಂಡಿದ್ದಾರೆ ಅನ್ನುವ ರೀತಿ ಕಮ್ಯುನಿಕೇಟ್ ಆಗಿದೆ. ಇಲ್ಲಿ ಕೂಡ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡೋದು ಅಥವಾ ನಾಗೇಂದ್ರ ಪರವಾಗಿ ಒಂದು ಸಿಂಪತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಆ್ಯಕ್ಚುಲಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇರುವಂಥದ್ದು ಬಿ ಜೆ ಪಿಯ ಹೋರಾಟಗಳಿಂದಲ್ಲ, ನಾಳೆ ಮುಜುಗರ ಆಗಬಹುದಾದಂಥ ಪರಿಸ್ಥಿತಿಯನ್ನು ಈಗಲೇ ಕಾಂಗ್ರೆಸ್ ಮತ್ತು ಸಿ ಎಂ ಎದುರು ನೋಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಯಾಕೆಂದರೆ ಇಡಿ ವಿಚಾರದಲ್ಲಿರ್ಬೋದು, CBI ವಿಚಾರದಲ್ಲಿರ್ಬೋದು, ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಅನ್ನೋದರ ಮುನ್ಸೂಚನೆ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಅರಿವಾಗಿದೆ. ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ನ ಅಭಿಪ್ರಾಯ ಕೋರಿ ಸರ್ಕಾರಕ್ಕೆ ಪತ್ರ ಬರೆದ್ರೋ ಆಗಲೇ ಒಂದು ಕ್ಲಿಯರ್ ಆದಂಥ ಮೆಸೇಜ್ ಸಿ ಎಂಗೂ ಕೂಡ ಗೊತ್ತಾಗಿದೆ. ಇದು ಕಾನೂನಾತ್ಮಕವಾಗಿಯೂ ಬಿಗಿಯಾಗುತ್ತೆ. ಕೇವಲ ಪೊಲಿಟಿಕಲಿ ನಾಗೇಂದ್ರ ಅವರ ವಿಚಾರವನ್ನು ಮಾತ್ರ BJP ಮೂವ್ ಮಾಡ್ತಾ ಇಲ್ಲ, ಲೀಗಲಿಯೂ ಕೂಡ ನಮಗದು ಸಮಸ್ಯೆ ತಂದು ಒಡ್ಡಬಲ್ಲದು ಅನ್ನೋದು ಸಿ ಎಂಗೂ ಕೂಡ ಗೊತ್ತಿದೆ. ಹೀಗಾಗಿ ಆಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈಗ ನಾಳೆ ಕಾನೂನಿನ ಕುಣಿಕೆ ಬಿಗಿಯಾಗಿ ನಾಳೆ ಬಂಧನಕ್ಕೆ ಒಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸಚಿವರಾಗಿದ್ದಂಥವರು ಬಂಧನಕ್ಕೆ ಒಳಗಾದರು ಅನ್ನುವಂತಹ ಮೆಸೇಜ್ ಪಾಸ್ ಆಗದ ರೀತಿ ಅವರನ್ನ ಈಗಲೇ ರಾಜೀನಾಮೆ ಪಡೆದು ಅವರು ಮಾಜಿ ಆಗ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸೋದು ಅಥವಾ ಅರೆಸ್ಟ್ ಆಗೋದು ಆನಂತರದ ಬೆಳವಣಿಗೆಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ ಅನ್ನುವಂಥ ಅಭಿಪ್ರಾಯ. ಆ ಕಾರಣಕ್ಕಾಗಿ ಅವರ ಜೊತೆಗಿರ್ತಕ್ಕಂಥವ್ರು ಕೂಡ ಸಜೆಷನ್ಸ್ ಕೊಟ್ಟಿದ್ದಾರೆ. ನೀವು ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಒಂದು ಸ್ಪೀಡಲ್ಲಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಿ. ಆದರೆ ನಿಮ್ಮ ಹೆಗಲ ಮೇಲೆ ಒಂದು ದೊಡ್ಡ ಲಗೇಜನ್ನು ಇಟ್ಕೊಂಡಿದ್ದೀರಿ. ಈ ಲಗೇಜನ್ನು ಇಟ್ಕೊಂಡು ನೀವು ಓಡಲಿಕ್ಕೆ ಸಾಧ್ಯ ಇಲ್ಲ. ಈ ಲಗೇಜನ್ನು ಯಾವಾಗ ನೀವು ಕೆಳಗಿಳಿಸ್ತೀರಾ ಆಗ ಮಾತ್ರ ನೀವು ಸ್ಪೀಡಾಗಿ ಓಡಬಹುದು ಅನ್ನುವಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಹೈಕಮಾಂಡ್ನಲ್ಲೂ ಕೂಡ ಅದೇ ರೀತಿಯಾದಂಥ ಸೂಚನೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಕೂಡ ಈ ಬೆಳವಣಿಗೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಆಗಲೇ ನೀವು ಒಂದು ಪ್ರಶ್ನೆ ಆನಂದ್ ಅವ್ರಿಗೆ ಕೇಳ್ತಾ ಇದ್ರಿ, ಅಂದ್ರೆ ಇವ್ರನ್ನ ಮಾಡುವಂತ ಸಂದರ್ಭದಲ್ಲಿ ಈ ಆಗಬಹುದಾದಂತ ಸಮಸ್ಯೆಗಳ ಬಗ್ಗೆ ಅವರು ಗಮನ ಹರಿಸಲಿಲ್ವಾ ಅಂತ. ಹೈಕಮಾಂಡ್ ನಾಯಕರು ಯೋಚನೆ ಮಾಡಿದ್ದು ಕೇವಲ ರಾಜ್ಯದ ತನಿಖಾ ಸಂಸ್ಥೆಗಳು ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾವೆ, ಇಡಿ ಮತ್ತು CBI BJPಯ ಕೈಗೊಂಬೆಗಳು. ಹಾಗಾಗಿ ನಾವು ಅವರ ವಿಚಾರವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ರಾಜ್ಯದ ತನಿಖಾ ಸಂಸ್ಥೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಹೀಗಾಗಿ ಮಾಡೋಣ. ಜೊತೆಗೆ ಈ ಹಿಂದೆ ಅವರಿಗೆ ಪ್ರಾಮಿಸ್ ಮಾಡಿದ ರೀತಿ ಸಿದ್ದರಾಮಯ್ಯ ಕೂಡ ಹಲವು ಕಾರ್ಯಕ್ರಮದಲ್ಲಿ ಪ್ರಾಮಿಸ್ ಮಾಡಿದ್ರು, ಈಗಿರುವಂಥ ಒಂದು ಸ್ಥಾನ ನಾಗೇಂದ್ರಗೆ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ದೀವಿ, ಹೀಗಾಗಿ ಅವರನ್ನೇ ಮಾಡ್ತೀವಿ ಅಂತ. ಅವರನ್ನ ಮಾಡೋದ್ರಿಂದ ಏನಾಯ್ತು, ಈಗ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ, ಹಾಗಾಗಿ ಅವರನ್ನ ವಾಪಸ್ ಸಚಿವರನ್ನಾಗಿ ಮಾಡಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ ಸಮಾಜಕ್ಕೂ ಕೊಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತು. ಇದು ಪಾಸಿಟಿವ್ ಆಗಿ ಸಹಾಯ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಹೈಕಮಾಂಡ್ ನಾಯಕರು ಇಟ್ಕೊಂಡಿದ್ರು, ರಾಜ್ಯ ನಾಯಕರು ಇಟ್ಕೊಂಡಿದ್ರು. ಆದರೆ ಅದು ರಿವರ್ಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇರಲಿಲ್ಲ. BJP ಈ ಪ್ರಮಾಣದಲ್ಲಿ ನಾಗೇಂದ್ರ ವಿರುದ್ಧ ಹೋರಾಟವನ್ನು ರೂಪಿಸಿ ಒಂದು ನರೇಟಿವ್ ಅನ್ನು ಸೆಟ್ ಮಾಡ್ತಾರೆ ಅನ್ನುವಂಥ ಒಂದು ಗ್ರಾಸ್ಪ್ ಮಾಡುವುದರಲ್ಲಿ CM ಕೂಡ ಸೋತಿದ್ದಾರೆ, ಹೈಕಮಾಂಡ್ ನಾಯಕರು ಕೂಡ ಸೋತಿದ್ದಾರೆ. ಆ ಕಾರಣಕ್ಕಾಗಿ ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯದೇ ಇದ್ರೆ ಈ ನರೇಟಿವ್ 2028ರ ಚುನಾವಣೆಯ ತನಕವೂ ಕೂಡ ತೆಗೆದುಕೊಂಡು ಹೋಗುವಂತ ಅಪಾಯವನ್ನ ಅರಿತಿರುವಂತಹ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಪಡೆಯುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಹೈಕಮಾಂಡ್ ಜೊತೆಗೆ ಈ ಚರ್ಚೆ ಎಲ್ಲ ಆದ್ಮೇಲೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಅಧಿಕೃತವಾಗಿ ಅವರ ರಾಜೀನಾಮೆ ಪಡೆಯುವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.